ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಸುಮಾರು ತಿಂಗಳುಗಳೇ ಕಳೆದಿವೆ. ಈ ಹಿಂದೆ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ಇತ್ತು. ಈಗ ಇಸ್ರೇಲು ಏಕಾಏಕಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಯಾಕೆ, ಏನು ಸರ್? ಇದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ 1948 ಇಸ್ರೇಲನ್ನು ಕ್ರಿಯೇಟ್ ಮಾಡಿದಾಗ ಆವಾಗ ಅವರು ಇರಾನ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ಇರಾನು ಅಮಾಂಗ್ ದ ಫಸ್ಟ್ ಕಂಟ್ರೀಸ್ ಟು ರೆಕಗ್ನೈಸ್ ಇಸ್ರೇಲ್. ಯಾಕೆಂದರೆ ಇಬ್ಬರಿಗೂ ಅವ್ರವ್ರದ್ದೇ ದೇಶಗಳ ಇಂಟ್ರೆಸ್ಟ್ ಇತ್ತು, ಹಿತಾಸಕ್ತಿ ಇತ್ತು. ಏನಂತಂದರೆ ಅಲ್ಲಿ ಇರಾನ್ನಲ್ಲಿ ಶಾ ಆಫ್ ಇರಾನ್ ಅಂತ ಮೊಹಮ್ಮದ್ ರಿಜಾ ಪೆಹ್ಲವಿ ಅವರು ಇದರಲ್ಲಿ ಅವರಿದ್ದಾಗ ಅವರು ಅರಬ್ ಅಲ್ಲ, ಅವರು ವೆಸ್ಟರ್ನ್ ಓರಿಯೆಂಟೆಡ್ಡು. ಅಮೇರಿಕಾ, ಯುರೋಪ್ ಜೊತೆ ತುಂಬ ಸಂಬಂಧ ತುಂಬ ಚೆನ್ನಾಗಿತ್ತು. ಅವರು ಒಂಥರ ಅರಬ್ ದೇಶಗಳು ಅವ್ರನ್ನ ಒಂದು ಸ್ವಲ್ಪ ನಮ್ಮವರು ಅಂತ ನೋಡ್ತಾ ಇರಲಿಲ್ಲ, ದೂರನೇ ಇಟ್ಟಿದ್ರು. ಅದೇ ಥರ ಇಸ್ರೇಲ್ ಶುರುವಾದಾಗ ಪ್ಯಾಲೆಸ್ಟೈನ್ ನಮ್ಮ ಜಾಗವನ್ನು ತೆಗೆದುಕೊಂಡು ನಮ್ಮ ಜಾಗದಲ್ಲಿ ಅವಾಗಿದ್ದಿದ್ದು ಪರ್ಸೆಂಟೇಜು ಇವರು ಇಸ್ರೇಲೀಸು ಅವರಿದ್ದಿದ್ದು 2%, 2.5%. ಅವರಿಗೆ ಜಾಸ್ತಿ ಜಾಗನ ಅವ್ರಿಗೆ ಇರೋದಕ್ಕೆ ಕೊಡಬಾರ್ದು, ಅದ್ರ ಜೊತೆಗೆ ಜಾಸ್ತಿ ಜಾಗ ಕೊಟ್ಟರು ಅಂತ ಅಂದ್ಬಿಟ್ಟು ಅರಬ್ಸ್ ಎಲ್ಲ ಪ್ಯಾಲೆಸ್ಟೈನ್ ಜೊತೆ ಸೇರಿಕೊಂಡು ಈವನ್ ಯುದ್ಧಕ್ಕೂ ಹೋದರು ಇಸ್ರೇಲ್ ಮೇಲೆ. 1948 6 ಕಂಟ್ರಿಗಳು ಹೋಗ್ಬಿಟ್ಟು ಅರಬ್ ಕಂಟ್ರಿಗಳು ಯುದ್ಧ ಮಾಡಿದ್ರು. ಓಕೆ, ಆದ್ದರಿಂದ ಅರಬ್ ದೇಶಗಳಿಗೆ ಒಂಥರ ಇಸ್ರೇಲ್ ಕಂಡ್ರಾಗ್ತಾ ಇರಲಿಲ್ಲ. ಇರಾನು ಅದೇ ಸ್ಥಿತಿಯಲ್ಲಿತ್ತು. ಆದ್ದರಿಂದ ಇರಾನು ಮತ್ತು ಇಸ್ರೇಲು ಒಳ್ಳೆ ಸ್ನೇಹಿತರಾಗಿ ಇಸ್ರೇಲು ಇರಾನ್ಗೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ಎಕ್ಸ್ಪರ್ಟೀಸ್ ಕೊಟ್ಟರು. ಈವನ್ ಅಲ್ಲಿ ಆರ್ಮಿ ಬಿಲ್ಡ್ ಮಾಡೋದು ಕೂಡಕ್ಕೋಸ್ಕರ ಹೋಗಿ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಸಪೋರ್ಟ್ ಕೊಟ್ಟು ಅಲ್ಲಿ ಬಿಲ್ಡ್ ಮಾಡಿದ್ರು. ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಏನಾಯಿತು ಅಂದರೆ 1979 ಎಲ್ರಿಗೂ ಗೊತ್ತಿರೋ ಥರ ಇರಾನ್ನಲ್ಲಿ ಒಂದು ಶಿಯಾ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ರೆವಲ್ಯೂಷನ್ ಆಗಿಬಿಟ್ಟು ಇವರು ಖೊಮೇನಿ ಇವರು ಇರೋರಲ್ಲ, ಇನ್ನೊಬ್ಬರು ರೊಹಲ್ಲಾ ಖೊಮೇನಿ ಅಂತ ಅವರು ಬಂದು ರಿಲಿಜಿಯಸ್ ಹೆಡ್ ಅವರು ಬಂದು ರೆವಲ್ಯೂಷನ್ ಆದಮೇಲೆ ಅವರು ದೇಶನ ಆಕ್ಯುಪೈ ಮಾಡ್ಕೊಂಬಿಟ್ಟು ಅವ್ರದ್ದು ಪ್ಯೂರ್ ಇಸ್ಲಾಮಿಕ್ ಇದನ್ನು ಶುರು ಮಾಡಿದ್ರು. ಅವರು ಅಲ್ಲಿ ಶುರು ಮಾಡಿದಾಗ ಅವರು ಏನು ಅಂದ್ಕೊಂಡ್ರು, ನಮಗೆ ಅರಬ್ ದೇಶಗಳ ಸಹಯೋಗ ಬೇಕು, ಮತ್ತು ನಾವು ರೆವಲ್ಯೂಷನ್ ಮಾಡಿರೋದ್ರಿಂದ ನಾವು ಈ ಮುಸ್ಲಿಂ ದೇಶಗಳಿಗೆ ಒಂದು ಸ್ವಲ್ಪ ಲೀಡರ್ ಆಗ್ಬೋದು ಅಂತ ಅಂದ್ಕೊಂಡು ಅವರು ಅರಬ್ ದೇಶಗಳ ಸಪೋರ್ಟ್ ಹೇಗೆ ತೊಗೋಬೋದು ಅಂತ ಯೋಚನೆ ಮಾಡಿದರೆ ಇಸ್ರೇಲ್ ಅವ್ರಿಗೆಲ್ಲ ಎನಿಮಿ ಆಗಿದೆ. ಆದ್ದರಿಂದ ಏನು ಮಾಡಿದ್ರು, ಅವ್ರದ್ದು ಒಂದೇ ಒಂದು ಉದ್ದೇಶ ಹೇಳಿದ್ರು, ಏನು ಅಂದರೆ ನಾವು ಇಸ್ರೇಲನ್ನು ವೈಪೌಟ್ ಮಾಡಿಬಿಡಬೇಕು, ಅವ್ರಿಗೆ ಅಲ್ಲಿ ಇರಬಾರ್ದವರು ಅಂದ್ಬಿಟ್ಟು ವೈರತ್ವ ಶುರುವಾಯಿತು. ಅದು ವೈರತ್ವ ಅಂದರೆ ಸುಮ್ಮನೆ ವೈರತ್ವ ಅಲ್ಲ, ಏನು ಅಂದರೆ ಇಸ್ರೇಲ್ ಇರಬಾರದು. ಆದ್ದರಿಂದ ಇಸ್ರೇಲ್ಗೆ ಇರಾನು ಒಂದು ದೊಡ್ಡ ಎನಿಮಿ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ಇರಾನ್ ಕೂಡ ದೊಡ್ಡ ದೇಶ, ಅದು ಈಗಿನ ಕಾಲದಲ್ಲ, ಪರ್ಷಿಯಾ ಆಗಿತ್ತು, ಅಂಥ ಕಾಲದಿಂದ ಕೂಡ ದೊಡ್ಡ ಪವರ್ಫುಲ್ ಕಂಟ್ರಿ ಆಗಿತ್ತು. ಆ ಥರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ಇಸ್ರೇಲು ಅಲ್ಲಿ ಏಕಾಏಕಿ ದೇಶ ಆಗೋಯ್ತು ಅಲ್ಲಿ ಸಪೋರ್ಟಲ್ಲಿ. ಬಟ್ ಇದ್ರ ಮಧ್ಯೆ ಇನ್ನೊಂದು ನಡೆದಿದ್ದೇನು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಅಂದರೆ, ಇರಾನ್ ಅವರು ನಾವೇ ಇಸ್ಲಾಮಿಕ್ ದೇಶಗಳಿಗೆ ಲೀಡರ್ ಆಗಬೇಕು, ಅವ್ರ ಇಂಪಾರ್ಟೆನ್ಸ್ ನಮಗೆ ಬರಬೇಕು ಅಂದ್ಬಿಟ್ಟು ಅದು ಏನು ಪ್ಯೂರ್ ಇಸ್ಲಾಮು, ಅಲ್ಲಿ ಶಾರಿಯಾ ಲಾ ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಅದೇ ಥರ ಮಾಡಬೇಕು, ಇಸ್ಲಾಂ ಏನು ಹೇಳಿದ್ರು ಆ ಕಾಲದಲ್ಲಿ ಹೇಳಿದ್ರು ಅದೇ ಥರ ಮಾಡಬೇಕು ಅಂತ. ಅದೇ ಟೈಮಲ್ಲಿ ಡಿಸೆಂಬರ್ 1979 ಮೆಕ್ಕಾ ಮದೀನಾ ಅಂತಿದೆ, ಅಲ್ಲಿ ಸೌದಿ ಅರೇಬಿಯಾ ವಾಸ್ ದ ಲೀಡರ್. ಯಾಕೆಂದರೆ ಅವರು ಗಾರ್ಡಿಯನ್ಸ್ ಆಫ್ ದಿ ಹೋಲಿ ಪ್ಲೇಸಸ್, ಬಹಳ ವರ್ಷಗಳಿಂದ ಡಿಕೇಡ್ಸ್ಗಳಿಂದ ಅವರಿದ್ದರು. ಅಲ್ಲಿ ಹೋಗ್ಬಿಟ್ಟು ಇವರು ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಹೇಳ್ತಾರಲ್ಲ, ಅವ್ರು ಹೋಗ್ಬಿಟ್ಟು ಅಲ್ಲಿ ಒಂದು 600 ಜನ ಹೋಗ್ಬಿಟ್ಟು ಅಲ್ಲಿ ಹೋಗಿ ಆಕ್ಯುಪೈ ಮಾಡಿಕೊಂಡು, ಆ ಕಾಬಾ ಅಂತ ಇರುತ್ತೆ ಹೋಲಿ ಪ್ಲೇಸಲ್ಲಿ, ಅದನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಹೋಸ್ಟೇಜಸ್ ಇಟ್ಕೊಂಡ್ಬಿಟ್ಟು ತುಂಬ ತೊಂದರೆ ಕೊಟ್ಟರು. ಆವಾಗ ಇವರು ಯಾರು ಸೌದಿ ಅರೇಬಿಯವರು ಎಕ್ಸ್ಟರ್ನಲ್ ಹೆಲ್ಪ್ ತೊಗೊಂಡು ಅವ್ರನ್ನೆಲ್ಲ ಇದು ಮಾಡಬೇಕಾಯಿತು. ಆವಾಗ ಸೌದಿ ಅರೇಬಿಯಾ ಕೂಡ ನೋಡ್ತಾ ಇತ್ತು, ನಾವು ಇಂಪಾರ್ಟೆನ್ಸ್ ತೊಗೊಳೋದು ಹೇಗೆ, ನಾವು ಇಸ್ಲಾಮಿಕ್ ವರ್ಲ್ಡಲ್ಲಿ ಪುನಃ ಒಂದು ಸ್ವಲ್ಪ ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು ತಮ್ಮ ಅಸ್ತಿತ್ವ ಹೇಗೆ ಉಳ್ಕೊಳ್ಳೋದು ಅಷ್ಟೇ ಅಲ್ಲ,
ಅರಬ್ ವರ್ಲ್ಡಲ್ಲಿ ನಮ್ಮ ಘನತೆ ಕಾಡ್ಕೊಂಡು ನಮ್ಮ ಲೀಡರ್ಶಿಪ್ ಹೇಗೆ ಪ್ರೊಜೆಕ್ಟ್ ಮಾಡೋದು ಅನ್ನೋದಕ್ಕೋಸ್ಕರ ನೋಡ್ತಾ ಇದ್ರು. ಬಟ್ ಏನು ಅಂದರೆ ಅವರು ಆಗ ಸುಮಾರು ಈ ರಿಲಿಜಿಯಸ್ ಫಂಡಮೆಂಟಲಿಸ್ಟು ಅಥವಾ ಪ್ಯೂರಿಟಾನ್ ಇರ್ತಾರಲ್ಲ, ಅವರಿಗೆಲ್ಲ ಸುಮಾರು ಕನ್ಸೆಷನ್ಸ್ ಕೊಡಬೇಕಾಯಿತು. ಅಲ್ಲೂ ಒಂಥರ ರಿಲಿಜನ್ನು ಅವಾಗಿಂದ ಶಾರಿಯಾಲ ತುಂಬ ಸ್ಟ್ರಿಕ್ಟಾಗಿ ಇಂಪೋಸ್ ಮಾಡೋದು, ಪ್ಲಸ್ ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಸಾಧ್ಯ ಇರುತ್ತೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು, ಅದು ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಅದೇ ಟೈಮಲ್ಲಿ ಇವ್ರಿಗೆ ಎನಿಮಿಟಿ ಶುರುವಾಗಿತ್ತು, ಎನಿಮಿಟಿ ಜೋರಾಗ್ತಾ ನಡೀತಾ ಇತ್ತು. ಅದೇ ಟೈಮಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ 1987ನಲ್ಲಿ ಅಲ್ಲ 77ನಲ್ಲಿ 77ರಲ್ಲಿ ಜಿಯಾವುಲ್ ಹಕ್ ಅಂತ ಅವರು ಆರ್ಮಿ ಚೀಫ್ ಆಗಿದ್ದರು ಪಾಕಿಸ್ತಾನದಲ್ಲಿ. ಅವರೇನು ಮಾಡಿದ್ರು, ಅವರು ಬುಟ್ಟೋ ಇದ್ದ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಅವರನ್ನು ತೆಗೆದುಬಿಟ್ಟು ಅವರು ಪಾಕಿಸ್ತಾನನ ಅಲ್ಲಿ ನಾನು ಮಾರ್ಷಿಯಲ್ ಲಾ ಆಡಳಿತ ಮಾಡಿಬಿಟ್ಟು ನಾನೇ ಹೆಡ್ಡು ನಾನೇ ಎಲ್ಲ ಅಂತ ಅಂದ್ಕೊಂಡು ಶುರು ಮಾಡಿದ್ರು. ಅವರು ತಮ್ಮ ಪವರ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಿದ್ರು, ಇಸ್ಲಾಮೈಸೇಷನ್ ಆಫ್ ಪಾಕಿಸ್ತಾನ, ಮೊದಲೇ ಪಾಕಿಸ್ತಾನ ಇಸ್ಲಾಮಿಕ್ ಕಂಟ್ರಿ ಎಲ್ಲ ಇತ್ತು, ಬಟ್ ಏನು ಅಂದರೆ ಇವರು ಎಲ್ಲ ಕಡೆ ಮದ್ರಸಾಗಳು ಶುರು ಮಾಡೋದು, ರಿಲಿಜನ್ನು ದೇವರ ಹೆಸರನ್ನೆಲ್ಲ ಫೈಟ್ ಮಾಡಬೇಕು ಅಂತ ಜಿಹಾದಿ ಶುರು ಮಾಡೋದು, ಇದನ್ನೆಲ್ಲ ಮಾಡಿ ಅವರು ಶುರು ಮಾಡಿದ ಜಿಹಾದಿಗಳನ್ನು ಅಫ್ಘಾನಿಸ್ತಾನಕ್ಕೆ ಕಳಿಸಿದ್ರು. ಅಫ್ಘಾನಿಸ್ತಾನಕ್ಕೆ ಕಳಿಸಿ ಅಲ್ಲಿ ಅಫ್ಘಾನದಲ್ಲಿ ಒಂಥರ ವೀಕ್ ಗೌರ್ಮೆಂಟು, ಅಲ್ಲೂ ಯಾವಾಗಲೂ ಫೈಟ್ ನಡೀತಾ ಇತ್ತು, ಅಲ್ಲಿ ಗೌರ್ಮೆಂಟಿಗೆ ಎಗೇನ್ಸ್ಟಾಗಿ ಶುರು ಮಾಡಿದ್ರು ಇವರು. ಅವ್ರು ಶುರು ಮಾಡಿದಾಗ ಅಲ್ಲಿ ಪಕ್ಕದಲ್ಲಿ ಸೋವಿಯತ್ ಯೂನಿಯನ್ನು ಬಾರ್ಡ್ರ್ ಇತ್ತು ಅಫ್ಘಾನಿಸ್ತಾನ್ಗೆ, ಅಲ್ಲಿ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ತಾಜಿಕಿಸ್ತಾನ್ ಈ ಥರ ಎಷ್ಟೊಂದು ಅಲ್ಲಿ ಪಾರ್ಟ್ಸ್ ಎಲ್ಲ ಇತ್ತು, USSR ಕಂಟ್ರಿಗಳು. ಅವ್ರಿಗೆ ಯೋಚನೆ ಆಗಿದ್ದೇನು ಅಂದರೆ, ಈ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಏನು ಮಾಡ್ತಾ ಇದ್ದಾರೆ ಪಾಕಿಸ್ತಾನ, ಇದು ಅಲ್ಲೆಲ್ಲ ಹಬ್ಕೊಂಡ್ಬಿಟ್ಟು ಶುರು ಆದರೆ ನಮ್ಮ ಕಮ್ಯುನಿಸಮ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಬಂದು ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿಕೊಂಡ್ರು. ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿಕೊಂಡು 79ನಲ್ಲಿ ಅಲ್ಲಿ ಮಾಡಿಕೊಂಡು ಅಲ್ಲಿ ಫೈಟಿಂಗ್ ಶುರುವಾಯಿತು. ಅವರಿಗೆ ಅಗೇನ್ಸ್ಟಾಗಿ ಹೇಗಿದ್ರು ಕಮ್ಯುನಿಸಮ್ ಈ ಕಡೆ ಬರುತ್ತೇನಪ್ಪ ಅಂದ್ಬಿಟ್ಟು ಹೇಗಿದ್ರು ಸೋವಿಯತ್ ಯೂನಿಯನ್ ಅಪೋಸ್ ಮಾಡಬೇಕು ಅಂದರೆ ಅಮೇರಿಕಾ ಬರಬೇಕು. ಸೊ ಅಮೇರಿಕಾ ಬಂತು, ಏನು ಆರ್ಮ್ಸು ಅಮ್ಯುನಿಷನ್ಸು ಪ್ರತಿಯೊಂದನ್ನು ತೊಗೊಂಬಂದು ಅಲ್ಲಿ ಪಾಕಿಸ್ತಾನಿಗೆ ಕೊಡ್ತು. ಓಕೆ, ಅದ್ರ ಜೊತೆ ನಮ್ಮ ಸೌದಿ ಅರೇಬಿಯಾದವರು ಕೂಡ ಫಂಡ್ಸು, ಯಾಕೆಂದರೆ ನಾವು ಸ್ವಲ್ಪ ಇಸ್ಲಾಮಿಕ್ ದೇಶಗಳಲ್ಲಿ ಸ್ವಲ್ಪ ಲೀಡರ್ ಆಗೋಣ ಅಂದ್ಕೊಂಡು ಸಪೋರ್ಟ್ ಮಾಡಿ ಇವ್ರನ್ನ ಮಾಡೋಣ ಅಂತ ಅವರು ಫಂಡ್ಸ್ ಕೊಟ್ಟರು. ಆವಾಗ ದೇವರ ಹೆಸರಿನಲ್ಲಿ ಫೈಟ್ ಮಾಡೋವಂಥ ಜಿಹಾದಿಗಳನ್ನು ಹುಟ್ಟಾಕಿದ್ದು ಶುರು ಮಾಡಿದ್ದು ಅಲ್ಲಿ 79ರಿಂದ 89ವರೆಗೂ ಅಲ್ಲಿ ಯುದ್ಧ ನಡೀತು ಅಫ್ಘಾನಿಸ್ತಾನದಲ್ಲಿ. ಕೊನೆಗೆ ಗೋರ್ಬಚೇವ್ ಅವರು ಅಲ್ಲಿ ಬಂದು ಎಲ್ಲ ಹೋಯಿತು. ಒಂಥರ ಸೋವಿಯತ್ ಯೂನಿಯನ್ ಡಿಸ್ಇಂಟಿಗ್ರೇಟ್ ಆಗೋಕ್ಕೆ ಶುರು ಆಯಿತು. ಅದು ಡಿಸ್ಇಂಟಿಗ್ರೇಟ್ ಆಗೋವಷ್ಟು ಶುರು ಆಗಿದ್ದಾಗ ಇವರು ಸೋವಿಯತ್ ಯೂನಿಯನ್ ಅವರು ಅಫ್ಘಾನಿಸ್ತಾನ ಬಿಟ್ಟು ಹೋದರು. ಅವ್ರು ಬಿಟ್ಟು ಹೋದ್ಮೇಲೆ, ಅಫ್ಘಾನಿಸ್ತಾನದಿಂದ ಅವ್ರು ಹೋದ್ಮೇಲೆ ಅಮೇರಿಕಾ ತಮ್ಮ ಕೆಲಸ ಆಯಿತು ಅಂದ್ಬಿಟ್ಟು ಅವ್ರು ಅಲ್ಲೇ ಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊಟ್ಟೋದ್ರು. ಸೌದಿ ಅರೇಬಿಯಾನು ಫಂಡ್ ಕೊಡೋದು ಅದು ಕಡಿಮೆ ಮಾಡ್ತು, ಎಲ್ಲ ಆಗೋಯ್ತು. ಅದಾದಮೇಲೆ ಅಲ್ಲಿದ್ರಲ್ಲ ಸೋ ಕಾಲ್ಡ್ ಟೆರರಿಸ್ಟ್ ಆರ್ ಜಿಹಾದೀಸ್ ಆರ್ ವಾಟ್ ಎವರ್ ಇಟ್ ಈಸ್, ಅವ್ರಿಗೆಲ್ಲ ಗೊತ್ತಿದ್ದು ವೈಲೆನ್ಸು ಫೈಟಿಂಗ್ ಅಷ್ಟೇ, ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಆವಾಗ ಪಾಕಿಸ್ತಾನ ಏನು ಮಾಡ್ತು, ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಕಾಶ್ಮೀರಕ್ಕೆ ಕರ್ಕೊಂಬಂದು ಇಂಡಿಯಾಕ್ಕೆ ಕರ್ಕೊಂಬಂದು. ಆವಾಗ 1989 ನೋಡಿ ಕಾಶ್ಮೀರದಲ್ಲಿ ಅದುವರೆಗೂ ಪ್ರೊಟೆಸ್ಟ್ ಆಗೋದು ಸುಮ್ಮನೆ ಏನೋ ಇನ್ಫಿಲ್ಟ್ರೇಷನ್ನು ಟೆರರಿಸ್ಟ್ ಆ್ಯಕ್ಟಿವಿಟಿ ಶುರು ಆಯಿತು. ಅದರಿಂದ ಅಲ್ಲಿ ಅದು ಬೆಳೆದು ಕೊನೆಗೆ ಅಲ್ಲಿಂದ ಪಂಡಿತ್ಸನ್ನೆಲ್ಲ ಜಮ್ಮುವಿಂದ ಓಡಿಸಿದ್ದು ಇದೆಲ್ಲ ಶುರುವಾಯಿತು ನೋಡಿ. ಅಂದರೆ ಒಂದರಿಂದ ಯಾವ ರೀತಿ ಆಯಿತು ಅಂದರೆ ಅಲ್ಲಿ ಶುರುವಾಯಿತು.